ಸನ್ಮಾನಿತರಿಗೂ ಧನ್ಯವಾದಗಳು. ಸ್ಮರಣ ಸಂಚಿಕೆಯ ಸಂಪಾದಕರಾದ ಶ್ರೀಮತಿ ಶೈಲಜಾ ಪ್ರಕಾಶ್ ಅವರನ್ನು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮ್ಮೆಲ್ಲ ಕಾರ್ಯಗಳಿಗೂ ಬೆನ್ನಿಗೆ ನಿಂತು ಎಲ್ಲ ಕಾರ್ಯಗಳನ್ನು ಯಶಸ್ವಿಯಾಗಿ ನಡೆಯಲು ಸ್ಫೂರ್ತಿ ತುಂಬಿ ಇದುವರೆಗೂ ಯಶಸ್ವಿಗೊಳಿಸುತ್ತಿರುವ ಶ್ರೀ ನಮ್ಮ ತಿರುಮಲ ವೆಂಕಟರಮಣ ಸ್ವಾಮಿಗೆ ನಮೋ ನಮಃ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಬಿದರೆ ಶ್ರೀ ತಿರುಮಲ ಟ್ರಸ್ಟಿನ ಪದಾಧಿಕಾರಿಗಳೇ ಹಾಗೂ ಬಂಧು ಬಾಂಧವರೇ, ಸ್ನೇಹಿತರೆ ಹಾಗೂ ಇಲ್ಲಿ ನೆರೆದಿರುವ ಸಕಲ ಭಕ್ತ ಬೃಂದದವರೇ, ನಿಮಗೆಲ್ಲ ತಿಳಿದಿರುವಂತೆ 2023 ಜುಲೈ 2ರಂದು ಬಿದರೆ ಕುಟುಂಬಗಳ ಭಾವಬಂಧ ಮಿಲನ ಕಾರ್ಯಕ್ರಮ ಮನಸ್ಸಿಗೆ ಮುಟ್ಟುವಂತೆ ಎಲ್ಲರೂ ಮಧುರ ಮಿಲನದ ಸಂಬಂಧವನ್ನು ಅನುಭವಿಸಿ ಈಗಲೂ ಅದನ್ನು ಮೆಲುಕು ಹಾಕುತ್ತಿರುತ್ತೆ ಎಂದು ನಂಬಿದ್ದೇನೆ. ಅದರ ಸ್ಮರಣೆ ಸ್ಥಿರವಾಗಿರಲೆಂದು ಈಗ ಒಂದು ಸ್ಮರಣ ಸಂಚಿಕೆಯನ್ನು ಹೊರತಂದಿದ್ದೇವೆ. ಈಗಾಗಲೇ ಅದು ನಿಮ್ಮ ಕೈ ಸೇರಿದೆ. ಸುಮಾರು ಜನ ಸ್ವಲ್ಪ ನೋಡಿರಲೂಬಹುದು, ಆದರೂ ಎಲ್ಲರೂ ಅದನ್ನು ಕೊಂಡು ಓದಿ ನಿಮ್ಮ ಅನಿಸಿಕೆಗಳಿಗೆ ಮುಕ್ತ ಸ್ವಾಗತ. ಎಲ್ಲರೂ ಏನು ಲೋಪದೋಷಗಳಿದ್ದಲ್ಲಿ ಹಂಚಿಕೊಳ್ಳಬಹುದು, ತಿದ್ದುಪಡಿಗಳಿದ್ದಲ್ಲಿ ಸರಿ ಮಾಡಿಕೊಳ್ಳೋಣ. ನಿಮ್ಮ ಮನಸ್ಸಿನಲ್ಲಿ ಉಳಿದಿರುವ ಆ ನೆನಪುಗಳನ್ನು ನಿಮ್ಮ ಮನೆಯಲ್ಲಿಯೂ ನೆನಪಾಗಿ ಉಳಿಸಬೇಕೆಂಬುದೇ ನಮ್ಮ ಆಶಯ. ಹಾಗಾಗಿ ಪ್ರತಿಯೊಬ್ಬರೂ ಈ ಪುಸ್ತಕವನ್ನು ಓದಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕೆಂದು ಸವಿನಯ ಪ್ರಾರ್ಥನೆ. ಇನ್ನೊಂದು ಮುಖ್ಯ ವಿಷಯ, ಇದೇ ರೀತಿ ಮತ್ತೊಂದು ಪುಸ್ತಕವನ್ನು ಹೊರತರುವ ಚಿಂತನೆಯಲ್ಲಿದ್ದೇವೆ. ಸಾಗಿ ಬಂದ ಹಾದಿ. ನಮ್ಮ ಈ ಕಾರ್ಯಗಳು ಪ್ರಾರಂಭವಾದಂದಿನಿಂದ ಅಂತ್ಯಗೊಳ್ಳುವವರೆಗೂ ಮಧ್ಯದಲ್ಲಿ ಹೇಗೆ ಸಾಗಿ ಬಂತು ಎನ್ನುವ ಮಧ್ಯ ಎಲ್ಲ ಸವಿ ನೆನಪಿನ ಘಟನೆಗಳಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲವೂ ಸೇರಿ ಅದರ ಮೂಲಕ ಒಂದು ಪುಸ್ತಕ ಹೊರತರಬೇಕು ಅಂತಿದ್ದೇವೆ. ಅದಕ್ಕೆ ಈಗಿನಿಂದನೇ ಕಾರ್ಯಪ್ರವೃತ್ತರಾಗೋಣ. ಇದೇ ರೀತಿ ಎಲ್ಲರಿಗೂ ಆ ಪುಸ್ತಕದ ಬಗ್ಗೆಯೂ ಸಹಕಾರವಿರಲಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಇಂದು ಕಾರ್ಯಕ್ರಮದ ಕಡೆಯ ಹಂತ ವಂದನಾರ್ಪಣೆ. ಯಾರಾದರೂ ಸ್ಮರಣ ಸಂಚಿಕೆಯ ಬಗ್ಗೆ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ, ಅವರು ಬರಬಹುದು. ಅಥವಾ ದೇವಸ್ಥಾನದ ಜೀರ್ಣೋದ್ಧಾರದ ಈ ಕಾರ್ಯಕ್ರಮದ ಸಂಬಂಧಪಟ್ಟಾಗೆ ಯಾರು ತಮ್ಮ ಅನಿಸಿಕೆ ಹಂಚಿಕೊಳ್ಳೋ ಆಗಿದ್ರೆ ದಯಮಾಡಿ ಹಂಚ್ಕೊಬಹುದು. ನಮಸ್ಕಾರಗಳು. ಈ ಬಿದರೆ ಶ್ರೀ ತಿರುಮಲ ಟ್ರಸ್ಟ್ ಒಂದು ಫಾರಮ್ ಆಗಿ ಈ ಕಾರ್ಯಕ್ರಮ ಇಲ್ಲಿಗೆ ಬಂದು ನಿಂತಿರೋದು ತುಂಬ ಸಂತೋಷವಾಗಿದೆ ನನಗೆ. ಏನಂದರೆ, ಒಂದು ದೇವಸ್ಥಾನದ ದೇವರ ಒಂದು ಕಡಾಕರ್ಷಣೆಯನ್ನು ಮಾಡಿ ಕಡಾಹೀನ ವಿಗ್ರಹವನ್ನು ಅಲ್ಲಿ ಈಶ್ವರ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡ್ತಾ ಇದ್ವು. ಕಡೆ ಏನು ಕಡೆ ಇತ್ತು ಆ ದೇವರನ್ನು ಅದೆಲ್ಲದನ್ನು ಆಕರ್ಷಣೆ ಮಾಡಿ ಕುಂಭದಲ್ಲಿ ಆ ಕುಂಭಗಳನ್ನು ಅಲ್ಲಿ ಇಟ್ಟು ಪೂಜೆ ಮಾಡ್ತಾ ಇತ್ತು. ಆ ಕಡಾಕರ್ಷಣೆ ಆದ ದಿವಸದಿಂದ ಇಲ್ಲಿವರೆಗೂ ನಮ್ಮ ಈ ತಿರುಮಲ ಟ್ರಸ್ಟ್ನವರು, ವಿಶೇಷವಾಗಿ ಬಿದರೆ ಪ್ರಕಾಶ್ ರವರು ತಗೊಂಡಿರ್ತಕ್ಕಂಥ ಒಂದು ಶ್ರಮಗಳು, ಆಮೇಲೆ ಕಾರ್ಯಕ್ರಮಗಳು, ಅದನ್ನು ಹೇಗೆ ಒಂದೊಂದಾಗಿ ಮಾಡ್ಕೊಂಬೋದು ಅನ್ನೋದನ್ನ ವಿವರಿಸೋಕ್ಕಾಗಲ್ಲ ಇಲ್ಲಿ. ಆದರೆ ಇವತ್ತು ಆ ದೇವರನ್ನ, ಆ ವಿಗ್ರಹವನ್ನು ಆ ಸ್ಥಾನದಲ್ಲಿ ಕೂಡಿಸಿ ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ತುಂಬ ಸಂತೋಷ ಆಗೋಯ್ತು ನನಗಂತೂ. ಯಾಕೆಂದರೆ ನಮ್ಮ ಜವಾಬ್ದಾರಿ ಇತ್ತು ಅದು ಎಲ್ಲರದೂ. ಅದರಲ್ಲೂ ಅವ್ರದ್ದು ತುಂಬ ಜವಾಬ್ದಾರಿ ಇತ್ತು. ಯಾಕೆಂದರೆ ಮುಂದೆ ನಿಂತ್ಕೊಂಡು ಮಾಡಿಬಿಟ್ಟು ದೇವರ ಒಂದು ವಿಗ್ರಹವನ್ನು ಕಳಹೀನವಾಗಿ ಮಾಡಿ ನಾವು ಅಲ್ಲಿ ಕೂಡಿಸ್ಬಿಟ್ಟು ಆಕರ್ಷಣೆಯನ್ನೆಲ್ಲ ಕುಂಭದಲ್ಲಿ ಇಟ್ಬಿಟ್ಟು ತಿರ್ಗಾ ಅದೇ ಕಳೆಯನ್ನು ತಿರ್ಗಾ ದೇವರಿಗೆ ತುಂಬಬೇಕಾಗಿತ್ತಲ್ಲ. ಇವತ್ತು ಈ 3 ದಿವಸದ ಕಾರ್ಯಕ್ರಮ ಅದು ಆಗೋವರೆಗೂ ತುಂಬ ಒಂಥರ ಟೆನ್ಷನ್ನಲ್ಲೇ ಇದ್ವು ಎಲ್ಲರಿಗೂ ಅಂತ ಅನಿಸುತ್ತೆ. ಅದರಲ್ಲೂ ನಮ್ಮ ಪ್ರಕಾಶ್ ಅವರು ಮತ್ತು ಆ ಟೀಮ್ಗೆ ಆ ಒಂದು ಜವಾಬ್ದಾರಿನ ನಿರ್ವಹಿಸಿದ್ರೆ ಸಾಕು, ನಾವು ದೇವರನ್ನ ತಂದು ಕೂಡಿಸಿ ಆ ಮೂರ್ತಿನ ಆ ವೆಂಕಟೇಶನ್ ಯಾವಾಗ ಆ ಒಂದು
ಅವರ ಜಾಗದಲ್ಲಿ ನೋಡ್ತೀವಿ ಅಂತಕ್ಕಂಥ ಒಂದು ಕುತೂಹಲನೂ ಇತ್ತು ಅವರಿಗೆ, ಆ ನಿರೀಕ್ಷೆನೂ ಇತ್ತು. ಅದನ್ನು ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದನ್ನು ಸಾಧಿಸಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ನಮಗೆ ಇವತ್ತು ಆ ದೇವರನ್ನ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಮೊದಲು ಅದಕ್ಕಿದ್ದ ಸ್ಥಿತಿ ದೇವಸ್ಥಾನ ಹೇಗಿತ್ತು, ಈಗ ಹೇಗಿತ್ತು, ಈಗ ಹೇಗಾಗಿದೆ ಅನ್ನೋದೆಲ್ಲದನ್ನು ನೋಡಿದ್ರೆ ನಿಜವಾಗ್ಲೂ ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಇದನ್ನು ಆ ಒಂದು ಜವಾಬ್ದಾರಿನ ಹೊತ್ಕೊಂಡು ಎಂಟೈರ್ ಟ್ರಸ್ಟ್ನವರು ಮತ್ತು ವಿಶೇಷವಾಗಿ ಅಲ್ಲಿ ಯಾರ್ಯಾರು ಆ ಕಾರ್ಯಗಳಲ್ಲಿ ಇನ್ವಾಲ್ವ್ ಆಗಿದ್ರು ಅವರೆಲ್ಲರಿಗೂ ನಾನು ಎಲ್ಲ ನಮ್ಮ ಭಕ್ತರ ಪರವಾಗಿ ತುಂಬ ಆಭಾರಿಯಾಗಿರ್ತೀನಿ. ಪರ್ಸನಲ್ ಆಗಿ ನಾನು ತುಂಬ ಆಭಾರಿಯಾಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಮೆಲನದಲ್ಲಿ ಎಷ್ಟು ಸಂತೋಷವಾಗಿದ್ದು ಅದಕ್ಕಿಂತ ಹೆಚ್ಚು ಸಂತೋಷ ಈ ಬಿದಿರೆ ಸೇರಿ ಮಾಡಿದೆ. ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂದರೆ, ನಮ್ಮ ಬಿದಿರೆಯ ಹಿಸ್ಟ್ರಿನಲ್ಲೇ ಇಂಥ ಕಾರ್ಯಕ್ರಮ ಇಷ್ಟು ದೊಡ್ಡದಾಗಿ ನಡೆದಿಲ್ಲ, ಮುಂದೆ ನಡೆಯುತ್ತೋ ಇರೋ ಗೊತ್ತಿಲ್ಲ. ಅಷ್ಟು ಸೊಗಸಾಗಿ ಇದು ದೇವತಾ ಕಾರ್ಯ ತುಂಬ ಚೆನ್ನಾಗಿ ನಡೆದಿರೋದ್ರಿಂದ ತುಂಬ ಸಂತೋಷವಾಗಿದೆ. ಇದೇ ಥರ ಮುಂದುವರಿಲಿ. ಇದೇ ಥರ ಎಲ್ಲರೂ ಆ ಗೋಪುರದ ಕಾರ್ಯಕ್ರಮಗಳಿಗೂ ಸೇರಿ ಸಿಬ್ಬಂದಿಗೆ ಎಲ್ಲರೂ ಹೃತ್ಪೂರ್ವಕ ಸಹಕಾರವನ್ನು ಕೊಡೋಣ ಅಂತ ಹೇಳಿ ಇದು ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಈ ಡಿಸಿಷನ್ ತಗೊಂಡಿದ್ದು ದೇವಸ್ಥಾನ ಕಟ್ಟೋದಕ್ಕೆ, ಆ್ಯಂಡ್ ಅಲ್ಲಿಂದ ಈಗಿನ ತನಕ ಎಷ್ಟು ಬೇಗ ಆಗಿದೆ ಅನ್ನೋದಕ್ಕೆ ಎಲ್ಲರಿಗೂ ತುಂಬ ಹೆಮ್ಮೆ. ಮತ್ತು ಇನ್ಫ್ಯಾಕ್ಟ್ ಪ್ರಕಾಶ್ ಅವರೇ ಆ್ಯಂಡ್ ಫುಲ್ ಟೀಮ್ ಈಗ ಲಾಸ್ಟ್ ಒಂದು 3-4 ವೀಕ್ಸಿಂದ ತುಂಬ ಶ್ರಮಪಟ್ಟು ವೆರಿ ವೆಲ್ ಆರ್ಗನೈಸ್ಡ್ ಪ್ರೋಗ್ರಾಮ್. ಇನ್ಫ್ಯಾಕ್ಟ್ ಇನ್ನು ಬೇರೆಯವ್ರಿಗೂ ಹೇಳ್ತಾ ಇದೆ, ಇಲ್ಲೇ ಅಲ್ಲ ಅಲ್ಲೂ ಸಹಿತ ಇನ್ನೊಂದು ಕಡೆನೂ ತುಂಬ ಚೆನ್ನಾಗಿ ಆರ್ಗನೈಸೇಷನ್ ಆಗಿದೆ. ಅಲ್ಲೂ ತುಂಬ ಜನ ಬಂದು ಊಟ ಮಾಡಿ ಹೋಗಿದ್ದಾರೆ, ತುಂಬ ಸಂತೋಷ ಪಟ್ಟಿದ್ದಾರೆ. ಅದು ಇದು ತುಂಬ ಒಳ್ಳೆಯ ಇದು. ಆ್ಯಂಡ್ ನನ್ನ ಪ್ರಕಾರ ಈ ಗೋಪುರ ಏನು ಮಾಡಿದ್ದೀವಿ, ಸಂಕಲ್ಪ ಏನು ಮಾಡಿದ್ದೀವಿ, ಅದು ಖಂಡಿತ ಬೇಗನೆ ನೆರವೇರುತ್ತೆ ಅಂತ ನಮ್ಮ ಭಾವನೆ, ಅನಿಸಿಕೆ. ಆ್ಯಂಡ್ ಇದಕ್ಕೆ ಎಲ್ಲರೂ ಸಹಾಯನೂ ಬಂದೇ ಬರುತ್ತೆ, ಅದಾಗದೆ ಬಂದೇ ಬರುತ್ತೆ ಅಂತ ನನ್ನ ನಂಬಿಕೆ. ಥ್ಯಾಂಕ್ ಯು ಎಲ್ಲರಿಗೂ. ನಾವು ಬಿದಿರೆ ನಾವು ಈ ಸತಿ ಒಂದು ಪ್ರವೇಶ ಅಲ್ಲ ಹಾಕಿರೋದು ಅಲ್ಲ ಮುಂದೆ ಅಲ್ಲ ಪ್ರಗತಿ ಅನ್ನೋ ಬ್ಯಾನರ್ ನೋಡ್ತು ಅಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿಗೆ ಸಾಗಿದ್ರೆ ಸಾಕು, ಸಾಗಿ ಬಂದ ಹಾದಿ. ಓಕೆ, ಪೂರ್ತಿ ನಾವು ಎಷ್ಟು ದಿನ ತಗೊಂಡು ಎಷ್ಟು ಬೇಗ ನಾವು ಒಂದು ಕಂಪ್ಲೀಟ್ ಮಾಡಿದ್ದೀವಿ ಅನ್ನೋದಕ್ಕೆ ನಮ್ಮ ಟೀಮಿನ ಎಲ್ಲ ಸಿಬ್ಬಂದಿಗೆ ನಾವು ಹೃತ್ಪೂರ್ವಕ ವಂದನೆಗಳು. ಒಂದು ಎರಡನೇದು ಪೃಥ್ವಿಗರಿಗೆ, ಅವ್ರಿಗೆ ನಾವು ಮಾಡಿರೋದು ಆರ್ಗನೈಸಿಂಗ್ ಈ ಸತಿ ಪೂಜೆಗೆ ಅವರು ತುಂಬ ಖುಷಿ ಪಟ್ಟಿದ್ದಾರೆ. ಓಕೆ, ಅಂಡ್ ನಮ್ಮ ಅದರಲ್ಲೂ ಸಹಕಾರ ಕೊಟ್ಟವ್ರಿಗೆ ಅವ್ರು ಹೇಳ್ತಾ ಇದ್ರು, ಅವರು ಯೂಶುವಲ್ ಆಗಿ ಯಾರು ಕುತ್ಕೊಂಡಲ್ಲ ಇದ್ರೆ ನಾವೇ ಕುತ್ಕೊಂಡು ಮಾಡಬೇಕು ಅಂತ ಇದ್ರು ಅವರು. ಅವ್ರಿಗೆ ಈ ಬಿದಿರೆ ಇವತ್ತಿನ ಕಾರ್ಯಕ್ರಮದಲ್ಲಿ ದಂಪತಿಗಳು ಕೂತಿರೋದು, ಅವರು ಪ್ರತಿಯೊಂದು ಮೂರು ದಿನ ದಂಪತಿಗಳು ಕೂತಿರೋದು ಎಲ್ಲ ಹೋಮಕುಂಡಕ್ಕೆ ತುಂಬಾ ಖುಷಿ ಪಟ್ಟರು ಅವರು. ಓಕೆ, ಸೊ ಅದರಿಂದ ಅವರೂ ಸಹ ಅಭಿನಂದನೆಗಳು ಸಲ್ಲಿಸಿ, ಇಲ್ಲ ನಿಮ್ಮ ಒಂದು ಜವಾಬ್ದಾರಿ ಅಂತ, ನಿಮ್ಮ ಒಂದು ಸಹಕಾರ ಮತ್ತೆ ನಿಮ್ಮ ಒಂದು ಅದರಲ್ಲಿ ಇನ್ವಾಲ್ವ್ಮೆಂಟ್ ಏನಂತ ಹೇಳಿದೀವಿ, ನಿಮ್ಗೆ ಅಷ್ಟೊಂದು ಇಟ್ಕೊಂಡಿದ್ದೀರಲ್ಲ ಅಂತ ಇದಾಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು. ನಮ್ಮ ಗೋಪುರನು ಇಷ್ಟೇ ವೇಗದಿಂದ ಆಂಜನೇಯ ಏನಿದೆಯೋ ಅದೇ ವೇಗದಿಂದ ನಾವು ಮುಗಿಸೋಣ ಅಂದ್ಬಿಟ್ಟು ನಾನು ಎಲ್ಲರನ್ನು ಪ್ರಾರ್ಥಿಸ್ತೇನೆ. ಧನ್ಯವಾದಗಳು. ಆದ್ಮೇಲೆ ಕುಂಭ ನೀರು ತಗೊಂಬಂದು ತಾವು ಅಲ್ಲಿ ಇಟ್ಟು ಮಾಡಿದ ಮೇಲೆ ತಮ್ಮ ಕಣ್ಣಲ್ಲಿ ನೀರು ಬಂತು, ಅದು ಇಟ್ ಶೋಸ್ ಎಂತ ರೆಸ್ಪಾನ್ಸಿಬಿಲಿಟಿ ತಮ್ಮ ಮೇಲೆ ಇತ್ತು, ಅದು ಹೇಗೆ ಎಕ್ಸಿಕ್ಯೂಟ್ ಆಗಿ ಅದು ರಿಲೀಫ್ ಹೆಂಗೆ ಸಿಕ್ತು, ಅದು ತುಂಬಾ ವರ್ತ್ ಮೆನ್ಷನ್. ಹೇಗೆ ಮುಕ್ತಾಯ ಆಗ್ತಾ ಇದೆ ಅನ್ನೋದನ್ನ ಎಲ್ರಿಗೂ ಸಹ ಗೊತ್ತಾಗಿದೆ. ಇವಾಗ ಮಾತಾಡಿರೋರಿಂದ ಎಲ್ಲ ಕೇಳಿ ತಿಳ್ಕೊಂಡಿದ್ದಾರೆ. ಆದರೂ ಕೂಡ ನನಗೂ 2 ಮಾತಾಡಬೇಕು ಅನ್ನೋ ಒಂದು ಆಸೆ ಇದೆ. ಅದಕ್ಕೋಸ್ಕರವಾಗಿ ನಾನು 2 ಮಾತಾಡ್ತಾ ಇದ್ದೀನಿ. ಪ್ರಾರಂಭದಲ್ಲಿ ಈ ದೇವಸ್ಥಾನ ಈ ರೀತಿ ಆಗತ್ತಾ ಅಥವಾ ಈ ರೀತಿ ಕಟ್ತಾರ ಅನ್ನೋದು ಮನಸ್ಸಿನಲ್ಲೂ ಯಾರಿಗೂ ಸಹ ಗೊತ್ತಿರಲಿಲ್ಲ. ಫಸ್ಟ್ ಪ್ರಕಾಶ್ ಬಂದು ಇದನ್ನ ಟೈಟ್ಸ್ ಹಾಕಿಸ್ತೀವಿ ಅಂತ ಬಂದಿದ್ದಕ್ಕೆ ಎಲ್ಲಿಂದ ಹೋಗಿ ಇವಾಗ ಒಂದು ದೇವಸ್ಥಾನ ಜೀರ್ಣೋದ್ಧಾರವಾಗಿ ಒಳ್ಳೆಯ ಒಂದು ಸುಂದರವಾದ ಒಂದು ದೇವಸ್ಥಾನ ನಿರ್ಮಾಣ ಆಯಿತು. ಇದು ಇಷ್ಟು ಬೇಗ ಆಗುತ್ತೆ, ಈ ರೀತಿ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ.
ಅದು ಬಿದಿರೆನಲ್ಲಿ ಇಂಥ ದೇವಸ್ಥಾನ ಅಂದ್ರೆ ಎಲ್ರಿಗೂ ಸಹ ತುಂಬಾ ಆಶ್ಚರ್ಯನೇ ಆಗಿರಬಹುದು. ಬಿದಿರೆ ಅಂದ್ರೆ ಬೀದರ್ ಅಂತ ಕೇಳಿದ್ರು ಎಷ್ಟೋ ಜನ ಇದ್ರು, ಬೀದರ್ ಅಂತ ತಿಳ್ಕೊಂಡಿದ್ರು. ಆದ್ರೆ ಇದು ನಮ್ಮ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಬಿದಿರೆ ಅನ್ನೋದು ಇವಾಗ ಎಲ್ಲಾ ಊರಿನವರಿಗೂ, ನಮ್ಮ ಕರ್ನಾಟಕದಲ್ಲಿರೋ ಸುಮಾರು ಜಿಲ್ಲೆಗಳಿಗೂ ಇವತ್ತಿನ ದಿವಸ ಬಿದಿರಲ್ಲಿ ದೇವಸ್ಥಾನ ನಿರ್ಮಾಣ ಆಗಿದೆ ಅನ್ನೋದು ಎಲ್ರಿಗೂ ಸಹ ಗೊತ್ತಾಗಿದೆ. ಇವಾಗ ಜನಗಳಿಗೆಲ್ಲ ಒಂದು ಉತ್ಸಾಹ, ಒಂದು ಕುತೂಹಲ ಬಂದಿದೆ. ಬಿದಿರೆ ದೇವಸ್ಥಾನವನ್ನು ನೋಡ್ಬೇಕು, ಅಲ್ಲಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರಂತೆ, ಹೋಗ್ಬೇಕು ಅನ್ನೋದು ಎಲ್ಲಾರ ಮನಸ್ಸಿನಲ್ಲೂ ಸಹ ಅದು ಬಂದಿದೆ. ಆಮೇಲೆ ಈ ಒಂದು ಭಕ್ತ ಗೃಹವನ್ನು ಕಟ್ಟಿಸಿದಾಗ್ಲೂ ಅಷ್ಟೇ, ನಾನೇ ಸಹ ಒಂದ್ ದಿವಸ ಮಾತಾಡಿದ್ದೆ, ಯಾರು ಬರ್ತಾರೆ ಈ ಊರಲ್ಲಿ, ಯಾಕೆ ಬರ್ತಾರೆ, ಯಾರು ಹಿಡ್ಕೊಳ್ತಾರೆ ಇಲ್ಲಿ, ಯಾತಕ್ಕೋಸ್ಕರ ಕಟ್ಟಿಸ್ತಾ ಇದ್ದಾರೆ ಅಂತ ಕೂಡ ಅಂದಿದ್ದೆ ನಾನು. ಆದ್ರೆ ಇವಾಗ ಇವರು ಜನಗಳೆಲ್ಲ ಬರ್ತಾ ಇರೋದು, ಭಕ್ತಾದಿಗಳು ಬರ್ತಾ ಇರೋದನ್ನು ನೋಡಿದ್ರೆ ಖಂಡಿತವಾಗ್ಲೂ ಇನ್ನು ಮುಂದೆ ಇದೇ ರೀತಿ ನಮ್ಮ ಒಂದು ದೇವಸ್ಥಾನಕ್ಕೆ ಬರ್ತಾರೆ. ಅವರ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಏನಿದ್ರು ಬಂದು ಈ ದೇವಸ್ಥಾನದಲ್ಲಿ ಮಾಡಬಹುದು. ಅದಕ್ಕೋಸ್ಕರವಾಗಿ ಎಲ್ಲ ಅನುಕೂಲವನ್ನು ಮಾಡಿದ್ದಾರೆ. ಇದು ಅಡುಗೆ ಶಾಲೆಯಿಂದ ಹಿಡಿದು ಬಾತ್ರೂಮ್ ತನಕ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಡುಗೆ ಮಾಡ್ಕೊಳ್ಳೋಕೆ ಪಾತ್ರೆಗಳು, ಸ್ಟವ್ಗಳು, ಪ್ರತಿಯೊಂದನ್ನು ಸಹ ವ್ಯವಸ್ಥೆ ಮಾಡಿದ್ದಾರೆ. ಯಾರು ಬೇಕಾದ್ರೂ ಬಂದು ಒಂದೆರಡು ದಿವಸ ಇದ್ದು ಹೋಗಬಹುದು, ದೇವರ ಸನ್ನಿಧಿಯಲ್ಲಿದ್ದು ಹೋಗಬಹುದು ಅಂತ ಇವಾಗ ನನಗೂ ಆ ರೀತಿ ಒಂದು ಭಾವನೆ ಬಂದಿದೆ. ಆದ್ರೆ ಇದೇ ರೀತಿಯಾಗಿ ಒಂದು ಗೋಪುರವೂ ಸಹ ನಿರ್ಮಾಣ ಆಗತ್ತೆ. ಆದ್ರೆ ಅದಕ್ಕೆಲ್ಲರೂ ಕೈ ಜೋಡಿಸ್ಬೇಕು. ಬರೀ ಒಬ್ರು ಇಬ್ಬರಿಂದ ಆಗಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೈ ಜೋಡಿಸಿದ್ರೆ ಈ ದೇವಸ್ಥಾನ ಎಷ್ಟು ಬೇಗ ಆಯ್ತೋ ಆ ಗೋಪುರನು ಸಹ ಅಷ್ಟೇ ಬೇಗ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇವಾಗ ಎಲ್ಲರೂ ದಾನಿಗಳನ್ನ ನೋಡಿ, ಕೊಡುಗೈ ದಾನಿಗಳನ್ನ ನೋಡ್ತಾ ಇದ್ರೆ ಇನ್ನೂ ಹೆಚ್ಚು ಹೆಚ್ಚು ಜನಗಳು ಇನ್ನೂ ಅವ್ರ ಮನಸ್ಸಿನಲ್ಲಿ ದೇವರು ಏನ್ ಪ್ರೇರಣೆ ಮಾಡ್ತಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅವ್ರಿಗೂ ಸಹ ಸದ್ಬುದ್ಧಿಯನ್ನು ಕೊಟ್ಟು ಪ್ರೇರಣೆಯನ್ನು ಮಾಡಿದ್ರೆ ಗೋಪುರನು ಸಹ ಇನ್ನು 6 ತಿಂಗಳಲ್ಲಿ ಆಗೋದ್ರಲ್ಲಿ ಆಶ್ಚರ್ಯ ಏನು ಇಲ್ಲ ಅಂತ ಅನ್ಸುತ್ತೆ. ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮತ್ತೆ ಈ ಭಕ್ತ ಮಂಡಳಿ, ಈ ಭಕ್ತ ಗೃಹ ಇದನ್ನೆಲ್ಲ ಕಟ್ಸಿರೋದು ನೋಡಿದ್ರೆ, ಮತ್ತೆ ಈ ಒಂದು ಗೋಪುರ ನಿರ್ಮಾಣ ಆಗೋದನ್ನ ನೋಡಿದ್ರೆ ನಿಜವಾಗ್ಲೂ ಮನಸ್ಸಿಗೆ ತುಂಬಾ ಸಂತೋಷ ಆಗತ್ತೆ. ಎಲ್ಲರೂ ಸಹ ಸಹಕಾರವನ್ನು ಕೊಡ್ಬೇಕು ಮಾಡೋರ್ಗೆ. ಮುಂದೆ ಬಂದು ಎಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದೇವಸ್ಥಾನಕ್ಕೆ ಎಷ್ಟು ಶಾರೀರಿಕ ಶ್ರಮವನ್ನು ಮಾಡಿರೋರೆಷ್ಟು, ಹಣದ ರೂಪದಲ್ಲಿ ದಾನವನ್ನ ಕೊಟ್ಟಿರೋರೆಷ್ಟು, ಅದನ್ನೆಲ್ಲ ಸುಮಾರು ಜನಕ್ಕೆ ಎಲ್ರಿಗೂ ಗೊತ್ತಾಗಿದೆ ಇದು. ಆದ್ರೆ ನಾನು ಅದನ್ನ ಪ್ರತ್ಯೇಕವಾಗಿ ಹೇಳಬಾರ್ದು. ಅದರಿಂದ ಎಲ್ಲರೂ ಸಹಕರಿಸಿ ಒಂದು ಕೆಲಸವನ್ನ ಇಲ್ಲಿ ಮಾಡಿದ್ದಾರೆ. ಮುಂದೆ ಇದೇ ರೀತಿಯಾಗಿ ಗೋಪುರ ನಿರ್ಮಾಣನೂ ಆಗತ್ತೆ. ಅದು ಆದ ನಂತರ ಒಂದು ಚೌಟ್ರಿಯನ್ನ ಕಟ್ಟಬೇಕು ಅನ್ನೋ ಸಹ ಒಂದು ಉದ್ದೇಶ ಇದೆ. ಅದು ಸಹ ಆಗತ್ತೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಈ ಎಲ್ಲವನ್ನು ಮಾಡಿ ನಮ್ಮ ಬಿದಿರೆ ಗ್ರಾಮ ಒಂದು ಸುಸಜ್ಜಿತವಾದ ಒಂದು ಬಂದವ್ರಿಗೆ ಮತ್ತೆ ಸಣ್ಣ ಪುಟ್ಟ ಕೆಲಸ ದೇವರ ಸನ್ನಿಧಿಯಲ್ಲಿ ಮಾಡೋರ್ಗೆ ಎಲ್ಲ ಅನುಕೂಲ ವ್ಯವಸ್ಥೆ ಇದೆ ಅನ್ನೋದನ್ನ ಕೇಳಿದ್ರೇನೆ ತುಂಬಾ ಸಂತೋಷ ಆಗತ್ತೆ. ಆದ್ರಿಂದ ಇದೆಲ್ಲವನ್ನು ನೆರವೇರಿಸಿ ಭಗವಂತನ ಪ್ರೇರಣೆಯಿಂದ ಇವೆಲ್ಲ ನೆರವೇರಿದ್ರೆ ಎಲ್ಲರ ಮನಸ್ಸಿಗೂ ತುಂಬಾ ಸಂತೋಷ ಆಗತ್ತೆ. ಎಲ್ಲರೂ ಸಹಕರಿಸಬೇಕು ಇದಕ್ಕೆ. ಎಲ್ಲರೂ ಸಹಕರಿಸಿದ್ರೆ, ಕೈ ಜೋಡಿಸಿದ್ರೆ ಎಲ್ಲರೂ ಕೂಡ ಈ ಕೆಲಸ ಆಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಅಂತ ಹೇಳ್ತಾ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯ ಕಟ್ತಾರೆ ಅಂತಲ್ಲಿಂದ ಅಂದ್ರೆ ನಮ್ಮ ಟೀಮ್ ಬಗ್ಗೆ ಬೇರೆಯವ್ರಿಗೆ ಎಷ್ಟು ವಿಶ್ವಾಸ ಬಂದಿದೆ ಅಂತ ಇನ್ನು ಉದಾಹರಣೆ ಅಷ್ಟೇ. ಖಂಡಿತ ಚೌಲ್ಟ್ರಿನೂ ಕಟ್ತೀವಿ, ನವಗ್ರಹವನ್ನು ಮಾಡ್ತೀವಿ, ಆಮೇಲೆ ತುಳಸಿ ವನನೂ ಮಾಡ್ತೀವಿ. ಖಂಡಿತ ಮುಂದಿನ ನೀವು 1 ವರ್ಷ ನೀವು ಬರೋದ್ರೊಳಗೆ ಬಹುಶಃ ಕಲ್ಲೇಶ್ವರ ದೇವಸ್ಥಾನದ ಬಹಳಷ್ಟು ನೋಡಿ ಬೇಜಾರಾಗಿದೆ, ಅದನ್ನು ಸಹ ಅಭಿವೃದ್ಧಿ ಪಡಿಸ್ತೀವಿ. ಈಗಾಗಲೇ ನೀರು ಸೌಲಭ್ಯ ಮಾಡಿದ್ದೀವಿ, ಖಂಡಿತ ಮಾಡ್ತೀವಿ. ಆದ್ರೆ ನೀವುಗಳೆಲ್ಲ ನಮ್ಮ ಜೊತೆಲಿ ಇದ್ರೆ ಅಷ್ಟೇ. ಲಾಸ್ಟ್ ಫೈನಲ್ ಪ್ರಾಜೆಕ್ಟು ವೃದ್ಧಾಶ್ರಮ ಅಂತ ಬೇರೆ ಬೇರೆ ಕಡೆ ಎಲ್ಲೋ ಬೆಂಗಳೂರಲ್ಲಿ ಇರೋದಕ್ಕಿನ್ನಲ್ಲಿ ಇಲ್ಲಿ ಬಂದು ಯಾಕೆ ಮನೆ ಕಟ್ಕೊಂಡಿರ್ಬಾರ್ದು ಅಂತ ಒಂದಿಷ್ಟು ಪ್ರಪೋಸಲ್ ಬರ್ತಾ ಇದೆ. ಅದಕ್ಕೇನಾದ್ರು ಪುಷ್ಟಿ ಸಿಕ್ಕಿ ಬೇರ್ ಬಿಟ್ಟು ಬೆಳೆದ್ರೆ ಬಹುಶಃ ಅದು ಆಗಿರಬಹುದು. ನಾವುಗಳೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಇದೀವಿ, ಬಂದ್ಬಿಟ್ಟು 2-3 ಮಕ್ಕಳುಗಳೆಲ್ಲ ಅಲ್ಲಿರ್ತಾರಲ್ಲಿ, ಯಾಕೆ ಇಲ್ಲಿ ಇರಬಾರ್ದು ಅಂತ ಬಹುಶಃ ಅದು ಆದ್ರೂ ಆಗ್ಬೋದು, ಹೇಳಕ್ಕಾಗೋದಿಲ್ಲ. ಈಗ ವಂದನಾರ್ಪಣೆ ಆದ್ಮೇಲೆ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇನ್ನೊಂದ್ಸತಿ ಕೋಲಾಟ ಗಿಲಾಟ ಎಲ್ಲ ಆಡೋಣ, ನಾವುಗಳು ಆಡೋಣ. ಅವ್ರು ಆಡೋರು ನೋಡೋದು ಬೇಡ, ನಾವುಗಳು ಆಡೋಣ ಅಂತ ಹೇಳ್ತಾ ಯೂಟ್ಯೂಬ್ ಚಾನಲ್ ಲೈವ್ ರಿಲೇ ಹೋಗುತ್ತಲ್ಲ, ಲೈವ್ ರಿಲೇ ಹೋಗುತ್ತಾ? ಓಕೆ, ಬಿದಿರೆ ತಿರುಮಲ ಅಂತ ಯೂಟ್ಯೂಬ್ ಲೈವ್ ಚಾನಲ್ ನೋಡಬಹುದಲ್ಲಿ ಸಬ್ಸ್ಕ್ರೈಬ್ ಮಾಡ್ಬೇಕೆಲ್ಲರೂ. 1000 ವರ್ಷದ ಇತಿಹಾಸ ಇರೋದು ನನಗೆ ತಿಳಿದು ತುಂಬಾ ಆಶ್ಚರ್ಯ ಆಯ್ತು. ಇಲ್ಲಿ ಬಿದಿರೆ ಹತ್ರದಲ್ಲೇ ಒಂದು ಆದಿಮಾನವರು ಯೂಸ್ ಮಾಡ್ತಾ ಇದ್ದಂತ ಒಂದು ವೆಪನ್ ಸಿಕ್ಕಿದೆ ಅವರಿಗೆ, ಅದನ್ನ ತೋರಿಸಿದ್ರು ನನಗೆ. ಕಲ್ಲಲ್ಲಿ ಮಾಡಿದ್ದು ತುಂಬಾ ಅದ್ಭುತವಾಗಿರುವಂತದ್ದು ಅದು. ಹಾಗೆ ಹೊಯ್ಸಳರ ಕಾಲದ ಶಿಲ್ಪಾಕೃತಿ ಇದೆ, ವಿಜಯನಗರ ಕಾಲದ ಶಿಲ್ಪಾಕೃತಿ ಇದೆ. ಈ ತರದ್ದೆಲ್ಲ ಸುಮಾರು ನಮ್ಮ ಬಿದಿರೆನಲ್ಲಿ ಸಿಕ್ಕಿರೋದು ತುಂಬಾ ಖುಷಿ ವಿಷಯ. ಮತ್ತೆ ಇಷ್ಟು ಹಿಸ್ಟ್ರಿ ಇದೆಯಲ್ಲ ಬಿದಿರೆಗೆ ಅಂತ ಹೇಳಿ ಕೇಳಿ ಖುಷಿ ಆಗುತ್ತೆ. ಒಂದು ಟೈಮ್ನಲ್ಲಿ
ತಿನ್ನೋದಕ್ಕೆ ಅನ್ನನೂ ಇಲ್ಲದೆ ಇರುವಂತ ಟೈಮ್ನಲ್ಲಿ ಇಲ್ಲಿ ಬಿದಿರು ಮಳೆ ಇತ್ತಂತೆ. ಅದರಲ್ಲಿ ಬಿದಿರಕ್ಕಿನ ತಿಂದು ಜೀವನ ನಡೆಸಿದ್ದಕ್ಕೆ ಬಿದಿರೆ ಅಂತ ಹೆಸರು ಬಂದಿದೆ. ಮೊದಲು ವೇಣುಪುರಿ ಅಂತ ಹೆಸರಿತ್ತು, ಅದು ಬಿದಿರೆ ಆಗಿ ಈ ತರ ಹೆಸರು ಬಂದಿರೋದು. ಈ ಎಲ್ಲಾ ವಿಚಾರಗಳನ್ನ ನಾವು ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಂತ ಹಂತವಾಗಿ ಪ್ರಕಟಿಸ್ತಾ ಹೋಗ್ತಾ ಇದೀವಿ. ದಯಮಾಡಿ ಎಲ್ಲರೂ ಆ ಬಿದಿರೆ ತಿರುಮಲ ಅನ್ನುವಂಥ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಿದಿರೆ ಸಂಬಂಧಪಟ್ಟಂತ ಎಲ್ಲಾ ಇತಿಹಾಸನ ಒಂದೊಂದೇ ಅಧ್ಯಾಯವಾಗಿ ನೀವು ವೀಕ್ಷಿಸಬಹುದು. ಹಾಗೆ ಬಿದಿರೆನಲ್ಲಿ ನಡೆಯುವಂತ ಎಲ್ಲಾ ಕಾರ್ಯಕ್ರಮಗಳನ್ನ ನೀವು ಅದ್ರಲ್ಲಿ ನೋಡ್ಬೋದು. ಈಗ ಏನು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆದಿದೆ ಅದು ಕೂಡ ನಿಮ್ಗೆ ಲೈವ್ ಆಗಿ ಅದರಲ್ಲಿ ಸ್ಟ್ರೀಮ್ ಆಗ್ತಾ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಹಿಂದೆ ಏನೇನ್ ನಡೆದಿತ್ತು ಅದೆಲ್ಲ ವಿಡಿಯೋಸ್ಗಳು ಕೂಡ ಇದೆ. ಸಬ್ಸ್ಕ್ರೈಬ್ ಆದ್ರೆ ನೀವು ಅದನ್ನ ನೋಡಿ ಖುಷಿ ಪಡ್ಬೋದು. ಎಲ್ಲೇ ಇದ್ರೂ ಅದನ್ನ ನೀವು ನೋಡಿ ಆನಂದಿಸ್ಬೋದು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಈ ಎರಡನೇ ತಲೆಮಾರು ನಾವೆಲ್ಲ ಸೇರಿ ಇದನ್ನ ಪ್ರಚಾರ ಸಮಿತಿ ಅಂತ ಮಾಡಿ ಟೆಕ್ನಿಕಲ್ ಟೀಮ್ ಅಲ್ಲಿ ಶ್ರೀಕಾಂತ್ ಅವರಿದ್ದಾರೆ, ಶ್ರೀನಿಧಿ ನಾನಿದ್ದೀನಿ, ಶರತ್, ಕಿರಣ್, ವಿಷ್ಣು, ವಲ್ಲಭ, ನಮ್ದೆಲ್ಲ ಒಂದು ಟೀಮ್ ಮಾಡ್ಕೊಂಡು ನಾವು ಇದನ್ನ ಮಾಡ್ತಾ ಇದೀವಿ ಕಾರ್ಯಕ್ರಮನ. ಪ್ರತಿಯೊಂದು ವಿಡಿಯೋಸ್ ಮಾಡೋದ್ರಿಂದ ಹಿಡಿದು ಫೋಟೋಸ್ ಕಲೆಕ್ಟ್ ಮಾಡೋದ್ರಿಂದ ಹಿಡಿದು ಮಾನಸ ಆಯ್ತು, ಮಾನಸ, ನಾಗಲಕ್ಷ್ಮಿ, ಸೌಮ್ಯ, ಸುಘೋಷ್ ಮಾಹಿತಿ ಇರ್ಲಿ ಅಂತ ಹೇಳುತ್ತೆ ಸರ್. 25 ವರ್ಷ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಬಹುಶಃ ನಮ್ದದು ಸೆಕೆಂಡ್ ಜನರೇಷನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವೇಶನ್ ಆದ್ಮೇಲೆನ ನಮ್ಮ ತಿರುಮಲದ ಬಗ್ಗೆ ಇಡೀ ವರ್ಲ್ಡ್ ದುಬೈನಲ್ಲಿ ಇರ್ತಕ್ಕಂಥವ್ರು ನೋಡ್ತಾ ಇದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಇರ್ತಕ್ಕಂಥವ್ರು ನೋಡ್ತಾ ಇದ್ದಾರೆ, ಯುಕೆನಲ್ಲಿ ಇರ್ತಕ್ಕಂಥವ್ರು ನೋಡ್ತಾ ಇದ್ದಾರೆ. ಇವರೆಲ್ಲರೂ ಸಹ ನಮ್ಮ ಬಿದಿರೆ ಬಗ್ಗೆ ತಿಳ್ಕೊಂತ ಇದ್ದಾರೆ, ನೋಡ್ತಾ ಇದ್ದಾರೆ. ಇದು ನಮ್ಮ ಜವಾಬ್ದಾರಿನೂ ಹೆಚ್ಚಾಗ್ತಾ ಇದೆ, ನಮ್ಮ ಸಹಕಾರ ಸಿಗತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥದ್ದು ಈ ಟೀಮ್ ನಿಮ್ಮ ಗಮನಕ್ಕೆ ಏನ್ ಮಾಡ್ತಾ ಇದೆ. ಯಾಕೆ ನನಗೆ ಆಗ್ಲೇ ಹೇಳಿದೆ, ತೆರೆ ಮರೆಯಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೆ, ಇದು ಕಾಣೋದೇ ಇಲ್ಲ ಇದರಲ್ಲಿ. ಅವ್ರಿಗೊಂದು ಜೋರಾಗಿ ಚಪ್ಪಾಳೆ ಎತ್ತಕ್ಕೆ ಒಂದು 20-22 ಜನ ಟೀಮ್ ಇದೆ. ಓಕೆ, ಕಾರ್ಯಕ್ರಮದ ಕಡೆಯ ಅಂತ ವಂದನಾರ್ಪಣೆ. ಎಲ್ಲರನ್ನೂ ವಂದಿಸುತ್ತಿದ್ದಾರೆ ಶ್ರೀಮತಿ ನಾಗಲಕ್ಷ್ಮಿ ಶಂಕರ್. ನಾಗಲಕ್ಷ್ಮಿ ಶಂಕರ್ ರಾವ್. ಎಲ್ಲರಿಗೂ ನಮಸ್ಕಾರ. ಬಿದರೆ ಗ್ರಾಮದ ಶ್ರೀ ತಿರುಮಲ ವೆಂಕಟರಮಣ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನೂ ವಂದಿಸುವ ಸೌಭಾಗ್ಯ ನನ್ನದು. ವೇದಿಕೆ ಮೇಲೆ ಉಪಸ್ಥಿತರಿರುವ ಶ್ರೀ ತಿರುಮಲ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಯುತ BS ವೆಂಕಟೇಶ್ ಅವರನ್ನು ಮನಃಪೂರ್ವಕವಾಗಿ ವಂದಿಸುತ್ತೇನೆ. ಶ್ರೀ ತಿರುಮಲ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ಬಿದರೆ ಪ್ರಕಾಶ್ ಅವರನ್ನು ಮನಃಪೂರ್ವಕವಾಗಿ ವಂದಿಸುತ್ತೇನೆ. ಶ್ರೀ ತಿರುಮಲ ಟ್ರಸ್ಟ್ನ ಉಪಾಧ್ಯಕ್ಷರಾದಂತಹ ಶ್ರೀಯುತ BR ಸುಧೀರ್ ಅವರನ್ನು ಮನಃಪೂರ್ವಕವಾಗಿ ವಂದಿಸುತ್ತೇನೆ. ಶ್ರೀ ತಿರುಮಲ ಟ್ರಸ್ಟ್ನ ಉಪಾಧ್ಯಕ್ಷರಾದಂತಹ ಶ್ರೀಯುತ BL ಸುಮತಿ ಕುಮಾರ್ ಅವರನ್ನು ಮನಃಪೂರ್ವಕವಾಗಿ ವಂದಿಸುತ್ತೇನೆ. ಬಿದರೆ ಶ್ರೀ ತಿರುಮಲ ಟ್ರಸ್ಟ್ನ ಖಜಾಂಚಿಗಳಾದ ಶ್ರೀಯುತ BN ದಿನೇಶ್ ಅವರನ್ನು ಮನಃಪೂರ್ವಕವಾಗಿ ವಂದಿಸುತ್ತೇನೆ. ಶ್ರೀ ತಿರುಮಲ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀಯುತ BS ಚಂದ್ರಶೇಖರ್ ಅವರನ್ನು ಮನಃಪೂರ್ವಕವಾಗಿ ವಂದಿಸುತ್ತೇನೆ. ಬಿದರೆ ಶ್ರೀ ತಿರುಮಲ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀ ಸ್ಮಿತಾ ಶ್ರೀನಿವಾಸ್ ಅವರನ್ನು ಆತ್ಮೀಯವಾಗಿ ವಂದಿಸುತ್ತೇನೆ. ಎಲ್ಲ ಪೂಜೆ ಕೈಂಕರ್ಯಗಳನ್ನು ಸುಸೂತ್ರವಾಗಿ ಶಾಸ್ತ್ರೋಕ್ತವಾಗಿ ನಡೆಸಿಕೊಟ್ಟ ಎಲ್ಲ ಪುರೋಹಿತ ವೃಂದದವರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ರುಚಿಕರ ಅಡುಗೆಯನ್ನು ತಯಾರಿಸಿ ನಮಗೆ ಬಡಿಸಿದ ಅಡುಗೆಯವರಿಗೂ ಕೂಡ ನನ್ನ ಧನ್ಯವಾದಗಳು. ಶಾಮಿಯಾನ, ವಿದ್ಯುತ್ ವ್ಯವಸ್ಥೆ ಹಾಗೂ ಇತರ ವ್ಯವಸ್ಥೆಗಳನ್ನು ಮಾಡಿದ ಎಲ್ಲರಿಗೂ ನಮ್ಮ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳು. ಹಾಗೆಯೇ ಈ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಸಹಕರಿಸಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು.